ಬೆಲೆ 94 ರೂಪಾಯಿ ಆಗಿದೆ. ಮೂರ್ನಾಲ್ಕು ದಿನದಲ್ಲಿ 104 ರೂಪಾಯಿ ಜಾಸ್ತಿ ಮಾಡಿದೆ. ಈ ರೀತಿಯಾಗಿ ಯಾವುದೇ ಒಂದು ವ್ಯವಸ್ಥೆ ಮಾಡದೆ ಬೆಲೆ ಏರಿಕೆ ವಿರುದ್ಧವಾಗಿ ಯಾವುದೇ ಒಂದು ಕ್ರಮವನ್ನು ಹಾಕಿಕೊಳ್ಳದೆ ಡಾಲರ್ ಬೆಲೆ ಇವತ್ತು ನೋಡಿದ್ರೆ 96 ರೂಪಾಯಿಗೆ ಕುಸಿದೋಡಿ ಇವತ್ತು 97 ರೂಪಾಯಿ ಆಗ್ತದೆ. ವಿಶ್ವದಲ್ಲಿನೇ ಅತ್ಯಂತ ವೀಕ್ ಕರೆನ್ಸಿ ಯಾವುದು ಭಾರತದ ರೂಪಾಯಿ ಆಗಿದೆ. ಈ ರೀತಿಯಾಗಿ ದೇಶದ ಆರ್ಥಿಕ ವ್ಯವಸ್ಥೆಗೆ ಯಾವ್ಯಾವ ಥರದಲ್ಲಿ ಇಕ್ಕಟ್ಟು ಸಿಲುಕಬೇಕು ಎಲ್ಲ ರೀತಿಯಲ್ಲಿ ಸಿಲುಕಿ ಇವತ್ತು ನಾವೆಲ್ಲ ನೋಡಿದಂಗೆ ಕೇಳಿದಂಗೆ ಏನು ಎಕ್ಸ್ಟ್ರೀಮ್ ಫೈಲ್ಗಳಲ್ಲಿ ಯಾವ್ಯಾವ ಮಾಹಿತಿಗಳು ಏನೇನು ಬಿಟ್ಟಿದ್ದು ನಮಗಿವೆ ಗೊತ್ತಿಲ್ಲ. ಆದರೆ ಆ ಎಕ್ಸ್ಟ್ರೀಮ್ ಫೈಲ್ಗಳಿರ್ತಕ್ಕಂಥ ಬಿಟ್ಟಿಗೆ ಇವತ್ತು ಮಣಿದು ಅಮೆರಿಕಾಯಿಂದ ಕೈಗೊಂಬೆ ಆಗಿ ಅಮೆರಿಕ ಮತ್ತು ಇಸ್ರೇಲ್ ಯಾವೊಂದು ನಿರ್ದೇಶನ ಕೊಡ್ತಾಯಿದ್ರೆ ಅದರ ಪ್ರಕಾರವಾಗಿ ನಮ್ಮ ವಿದೇಶದ ನೀತಿಗಳು ನಿಯಮಗಳು ನಮ್ಮ ಫಾರಿನ್ ಪಾಲಿಸಿ ಏನಿದೆ ಇವತ್ತು ಅಮೆರಿಕ ಇಸ್ರೇಲ್ ಕೈಗೊಂಬೆಯಾಗಿ ನಾವು ಕೊಡ್ತಾ ಇರ್ತಕ್ಕಂಥದ್ದರ ಪರಿಣಾಮವಾಗಿ ದೇಶ ಇವತ್ತು ಎಲ್ಲ ರೀತಿಯಿಂದ ಆರ್ಥಿಕ ಇಕ್ಕಟ್ಟಿಗೆ ಈ ಒಂದು ಹೋರಾಟ ಏನಾಗುತ್ತೆ ಅಂತಂದರೆ ನಾವು ಎಲ್ಲೋದ್ರೂ ಕೂಡ ಯಾವುದಾದ್ರೂ ಒಂದು ಕಾರಣ ಇಲ್ಲದೇ ಯಾವುದೇ ಎಂಟ್ರಿ ಆಗಲ್ಲ. ಯೂತ್ ಕಾಂಗ್ರೆಸ್ ಅಷ್ಟೇ ಇವತ್ತು ಬಂದವರೆಲ್ಲ ಕೂಡ ಮುಂದಿನ ದಿವಸ ಒಳ್ಳೆಯ ಹೋರಾಟಗಾರ ಆಗ್ತಾರೆ. ಇವತ್ತು ಒಂದು ಹೋರಾಟ ಅಂದರೆ ಯಾರಿಗೆ ಧ್ವನಿ ಇಲ್ಲ ಅವ್ರ ಪರವಾಗಿ ನಿಂತು ಹೋರಾಡುವಂಥದ್ದು, ಬಡವರಿಗೆ ಸಹಾಯ ಮಾಡುವಂಥದ್ದು ಅಥವಾ ತಾಲೂಕು ಆಫೀಸರ್ ಸಹಾಯ ಮಾಡುವಂಥದ್ದು, ಎಲ್ಲಿ ತೊಂದರೆ ಆಗ್ತದೆ ನಿಲ್ಲುವಂಥ ಕೆಲಸವನ್ನು ಈ ಒಂದು ಅಸೆಂಬ್ಲಿಯಲ್ಲಿ ಈ ಒಂದು ತಾಲೂಕಲ್ಲಿ ನಮ್ಮೆಲ್ಲ ಯುವ ಕಾಂಗ್ರೆಸ್ ಮಾಡ್ತಾರೆ. ಅವ್ರಿಗೆ ಅಷ್ಟು ಹುಮ್ಮಸ್ಸಿದೆ. ಮತ್ತು ಜೊತೆಗೆ ಕೈ ಹಿಡಿದು ಎತ್ತುವಂಥ ಶಾಸಕರು ಕೂಡ ಇಲ್ಲಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಅನೂಪ್ ಆಗಿರ್ಬೋದು, ಅಸೆಂಬ್ಲಿ ಅಧ್ಯಕ್ಷರು ಮತ್ತು ಜಿಲ್ಲಾ ಅಧ್ಯಕ್ಷ ಶರತ್ ಅವರು ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅದು ಸಹಕಾರನೂ ಕೂಡ ನಮ್ಮ ಶಾಸಕರು ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡುವಂಥ ಶಕ್ತಿಯನ್ನು ಅವರಿಗೆ ಕೊಡಿ. ಮತ್ತು ಇನ್ನೂ ಕೂಡ ಕಮಿಟಿ ಮತ್ತು ಬ್ಲಾಕ್ ಮಟ್ಟಕ್ಕೆ ಮತ್ತು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಯುವ ಕಾಂಗ್ರೆಸ್ ಮಾಡ್ತೀನಿ ಅಂತ ಕೂಡ ಶಾಸಕರು ಕೇಳ್ತಾ ಇದ್ರು. ಆ ರೀತಿ ಮಾಡಿದ್ರೆ ನಮಗೇನಾಗುತ್ತೆ ಅಂತಂದರೆ ಬ್ಲಾಕ್ ಮಟ್ಟದಲ್ಲೂ ಕೂಡ ಬೂತ್ ಮಟ್ಟದಲ್ಲಿ ಹೋರಾಡೋದಕ್ಕೆ ಮೇನ್ ಕಾಂಗ್ರೆಸ್ ಜೊತೆಗೆ ಯುವ ಕಾಂಗ್ರೆಸ್ ಕೈ ಜೋಡಿಸಿದ್ರೆ ಇನ್ನಷ್ಟು ಶಕ್ತಿ ತುಂಬುವಂಥ ಕೆಲಸ ಆಗುತ್ತೆ. ಆ ಕೆಲಸವನ್ನು ಶಾಸಕರು ಮಾಡ್ತಾ ಇದ್ದಾರೆ.